ಹಾಯ್ ಫ್ರೆಂಡ್ಸ್, ಮೋಮೋಸ್ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆಯಾ? ಹಾಗಾದ್ರೆ ಹೋಟ್ಲಿಗೆ ಹೋಗೋದು ಬೇಕಿಲ್ಲ, ಹೊರಗಡೆಯಿಂದ ಆರ್ಡರ್ ಮಾಡೋದು ಬೇಕಿಲ್ಲ. ಮನೆಯಲ್ಲೇ ಸುಲಭವಾಗಿ ಸಿಗೋಂತ ಪದಾರ್ಥಗಳನ್ನ ಉಪಯೋಗಿಸಿ ಯಾವಾಗ ಆಸೆ ಆಗುತ್ತೋ ಅವಾಗ ದಿಢೀರ್ ಅಂತ ಮಾಡ್ಕೋಬಹುದು. ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸದೆ ಕೂಡ ಮೋಮೋಸ್ ಎಷ್ಟು ಟೇಸ್ಟಿಯಾಗಿ ಮನೇಲೆ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲು ಒಂದು ಪಾತ್ರೆಗೆ 2 ಕಪ್ನಷ್ಟು ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು ಮತ್ತೆ ನೀರ್ ಹಾಕಿ ಕಲ್ಸಿಟ್ಕೊಳ್ಳೋಣ. ಇಲ್ಲಿ ನಿಮಗೆ ಮೈದಾ ಹಿಟ್ಟು ಬೇಡ ಅಂತ ಅಂದ್ರೆ ನೀವು ಚಿರೋಟಿ ರವೆ ಬೇಕಾದ್ರೂ ಉಪಯೋಗಿಸಬಹುದು. ಹಿಟ್ಟನ್ನ ಚೆನ್ನಾಗಿ ನಾದಿ ಕಲ್ಸಿಟ್ಕೊಳ್ಳೋಣ. ಆಮೇಲೆ 1 ಸ್ಪೂನ್ ನಷ್ಟು ಎಣ್ಣೆ ಸಹಿತ ಹಾಕೊಂಡು ಚೆನ್ನಾಗಿ ನಾದಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಳ್ಳೋಣ. ಹಿಟ್ಟನ್ನ ಕಲಸಿದ್ಮೇಲೆ ಸುಮಾರು ಅದನ್ನ ಒಂದು 15ರಿಂದ 20 ನಿಮಿಷ ಹಾಗೆ ಬಿಟ್ಟು ಬಿಡೋಣ. ಮೈದಾ ಹಿಟ್ಟು ಸಾಫ್ಟ್ ಆಗುತ್ತೆ, ಹಾಗೆ ಸ್ವಲ್ಪ ಉಬ್ಕೊಳ್ಳುತ್ತೆ. ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 ಕ್ಯಾಪ್ಸಿಕಮ್, 1 ಕ್ಯಾರೆಟ್ ಮತ್ತೆ 1 ಗೆಡ್ಡೆಕೋಸನ್ನ ತಗೊಂಡಿದ್ದೀನಿ. ಇಲ್ಲಿ ಗೆಡ್ಡೆಕೋಸ್ ಬದಲು ನೀವು ಬೇಕಾದ್ರೆ ಎಲೆಕೋಸ್ ಬೇಕಾದ್ರೂ ತಗೊಳ್ಳಿ. ಎಲ್ಲ ತರಕಾರಿಗಳನ್ನು ತುರಿದಿಟ್ಕೊಳ್ಳೋಣ. ಪನ್ನೀರ್ ಅಕಸ್ಮಾತ್ ನಿಮ್ಮ ಮನೇಲಿದ್ರೆ ಅದನ್ನು ಸಹಿತ ತುರಿದು ಇಟ್ಕೊಳ್ಳಿ. ಈರುಳ್ಳಿ ಇಷ್ಟ ಇರೋರು ಅದನ್ನು ಸಹಿತ ಇಲ್ಲಿ ಸೇರಿಸ್ಕೊಳ್ಳಿ. ಈ ತರಕಾರಿಗಳಲ್ಲಿ ನೀರಿನ ಅಂಶ ಇರೋದ್ರಿಂದ ಇದನ್ನ ಸ್ವಲ್ಪ ನೀವು ಹಿಂಡಿ ಜ್ಯೂಸ್ನೆಲ್ಲ ತೆಗಿಬೇಕಾಗತ್ತೆ. ಕೈಯಲ್ಲಿ ಹಿಂಡ್ಲಿಕ್ಕೆ ನಿಮಗೆ ಬೇಜಾರಾದ್ರೆ ಎಲ್ಲಾ ತರಕಾರಿನೂ ಒಂದು ತೆಳುವಾದ ಒಂದು ಕಾಟನ್ ಬಟ್ಟೆಗೆ ಹಾಕೊಂಡ್ಬಿಟ್ಟು ಎಲ್ಲವನ್ನು ಸೇರಿಸಿ ಒಟ್ಟಿಗೆ ಹಿಂಡ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಉಪ್ಪು, ಖಾರಕ್ಕೆ ತಕ್ಕಷ್ಟು ಪೆಪ್ಪರ್ ಪೌಡರು ಮತ್ತೆ ಚಾಟ್ ಮಸಾಲಾನು ಹಾಕಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಇಷ್ಟ ಇರೋರು ಬೆಳ್ಳುಳ್ಳಿ ಪೇಸ್ಟ್ ಸಹಿತ ಇಲ್ಲಿ ಸೇರಿಸ್ಕೊಳ್ಳಿ. ಈಗ ಮೋಮೋಸ್ನ ಆವಿಗೆ ಇಡೋದಕ್ಕೆ ಒಂದು ಸ್ಟೀಮರ್ಗೆ ಸ್ವಲ್ಪ ನೀರು ಹಾಕಿ ಅದು ಕುದಿ ಬರೋದಕ್ಕೆ ಇಟ್ಬಿಡೋಣ. ಅಷ್ಟರಲ್ಲಿ ಈ ಕಡೆ ನಾವು ಮೈದಾ ಹಿಟ್ಟು ಸ್ವಲ್ಪ ಡಬಲು ಆಗಿದೆ, ಹಾಗೆ ಅದು ಸಾಫ್ಟು ಆಗಿದೆ. ಅದನ್ನ ಒಂದು ಇಷ್ಟು ದಪ್ಪದ ಹಿಟ್ಟನ್ನ ತಗೊಂಡು ತೆಳುವಾಗಿ ಹರ್ಕೊಳ್ಳೋಣ. ಇಲ್ಲಿ ಮೈದಾ ಹಿಟ್ಟಿಗೆ ಉಪ್ಪು, ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿದೀವಿ, ಇನ್ನೇನನ್ನೂ ಹಾಕೊಂಡಿಲ್ಲ. ಆದರೂ ಈ ಮೋಮೋಸು ಎಷ್ಟು ಟೇಸ್ಟಿ ಆಗಿರುತ್ತೆ ಅಂತ ಅಂದರೆ ನೀವು ಮಾಡ್ಕೊಂಡು ನೋಡಲೇಬೇಕು. ಇದನ್ನ ಚಿಕ್ಕ ಚಿಕ್ಕ ಪೂರಿ ಆಕಾರದಲ್ಲಿ ಬೇಕಾದ್ರೂ ಹರ್ಕೊಳ್ಳಿ, ಇಲ್ಲದೇ ಇದ್ರೆ ದೊಡ್ಡದಾಗಿ ಬೇಕಾದ್ರೂ ಅರ್ದು ಅದನ್ನ ಒಂದು ಚಿಕ್ಕ ಬಟ್ಲಲ್ಲಿ ಪೂರಿ ಸೈಜ್ಗೆ ನೀವು ಪ್ರೆಸ್ ಮಾಡ್ಕೊಳ್ಳಿ. ನಂತರ ಇದ್ರ ಮೇಲೆ ನೀವು ಮಾಡಿರೋ ಅಂತ ಸ್ಟಫಿಂಗ್ ಇಟ್ಟು ಒಂದು ಚಿಕ್ಕ ಚೀಸ್ ಬ್ಲಾಕ್ ಸಹಿತ ಇಟ್ಟು ಅದನ್ನ ಮೋದಕದ ಶೇಪಲ್ಲಿ ನೀಟಾಗಿ ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಯಾವ ಶೇಪ್ ಇಷ್ಟನೋ ಆ ಶೇಪಲ್ಲಿ ಅದನ್ನ ಮಡಚಿಟ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈಗ ಸ್ಟೀಮರ್ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಸವರಿ ನೀವು ಮಡಚಿಟ್ಟಿರೋ ಅಂತ ಮೋಮೋಸ್ಗಳನ್ನ ಇದರಲ್ಲಿ ಇಟ್ಟು ಸುಮಾರು 6ರಿಂದ 7 ನಿಮಿಷಗಳ ಕಾಲ ಸ್ಟೀಮ್ಗೆ ಇಡಿ. 6 ನಿಮಿಷ ಆದ್ಮೇಲೆ ನಿಮ್ಮ ಬಿಸಿಯಾದ ವೆಜ್ ಮೋಮೋಸ್ ಸವಿಯಲು ಸಿದ್ಧವಾಗಿದೆ. ಇದನ್ನ ನೀವು ಟೊಮೆಟೊ ಸಾಸ್ ಜೊತೆನೋ, ಪೆರಿ ಪೆರಿ ಮಸಾಲಾ ಜೊತೆನೋ ಅಥವಾ ರೆಡ್ ಚಟ್ನಿ ಮಾಡ್ಕೊಂಡು ಸವಿರಿ. ಮನೇಲೆ ಕ್ವಿಕ್ ಆಗಿ ಮಾಡ್ಕೊಳ್ಳೋ ಅಂತ ಪೆರಿ ಪೆರಿ ಮಸಾಲಾ ರೆಸಿಪಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಅದನ್ನು ಕೂಡ ಮನೇಲೆ ಮಾಡ್ಕೊಂಡು ಮೋಮೋಸ್ ಜೊತೆ ಸವಿರಿ.